ನೋಡಿ ಗೆಳೆಯರೇ, ಇವರು ಒಂದು ಪ್ರೀತಿಯಿಂದ ಒಂದು ಸುಖವಾಗಿ ಸಾಕುವಂತ ಒಬ್ಬ ಸ್ನೇಹಿತ ಬೇಕು ನನಗೆ ಅಂತ ಈ ಒಂದು ಮಾಹಿತಿಯನ್ನ ನಮಗೆ ಕಳಿಸಿದ್ದಾರೆ. ಇವರು ಬಂದು ಒಂದು ಕಂಪನಿಯಲ್ಲಿ ಕೆಲಸವನ್ನ ಮಾಡಿಕೊಂಡು ಒಬ್ಬರೇ ಒಂದು ಬೇರೆ ಒಂದು ಮನೆಯನ್ನ ಮಾಡಿಕೊಂಡು ತಂದೆ ತಾಯಿ ಜೊತೆಗೆ ಇದ್ದಾರೆ ಇವರು. ನೋಡಿ, ಇವರು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಅನ್ನ ಮಾಡಿ. ಬನ್ನಿ ಇವರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ನೋಡಿ, ಇವರಿಗೆ ಗೆಳೆಯ ಯಾವ ರೀತಿ ಇರ್ಬೇಕಂದ್ರೆ, ಮೊದಲನೇದಾಗಿ ಬೇರೆ ಒಂದು ಹೆಣ್ಣಿನ ಒಂದು ಸವಾಸ ಅವರಿಗೆ ಇರಲೇಬಾರದಂತೆ. ದುಡಿದು ತಿನ್ನುವಂತಹ ಆ ವ್ಯಕ್ತಿತ್ವ ಅವರಿಗೆ ಇರಬೇಕಂತ ಹೇಳಿಕೊಂಡಿದ್ದಾರೆ. ಅನುಮಾನ ಜೊತೆಗೆ ಒಂದು ದುಡ್ಡಿನ ದಾಹ ಅವರಿಗೆ ಇರಬಾರ್ದಂತ ತಿಳಿಸಿದ್ದಾರೆ. ಇದ್ದಿದ್ರಲ್ಲಿ ಸುಖವಾಗಿ ಸಂತೋಷವಾಗಿ ಇರುವಂತಹ ಗಂಡು ಆಗಿರ್ಬೇಕಂತೆ. ಇವೆರಡಕ್ಕೂ ಈ ಮೂರಕ್ಕೂ ನೀವು ಒಪ್ಕೊಳ್ಳೋದಾದ್ರೆ ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆ ಆಗೋಣ. 55ರ ಒಂದು ವಯಸ್ಸಿನ ಒಳಗಿನವರಾದ್ರೂ ಇರುವವರಾದ್ರೂ ನನಗೆ ಪರವಾಗಿಲ್ಲ, ನಾನು ಮಾಡ್ಕೊಳ್ತೀನಿ ಅಂತ ಈ ಒಂದು ಮಾಹಿತಿಯಲ್ಲಿ ವರನ ಬಗ್ಗೆ ಗೆಳೆಯನ ಬಗ್ಗೆ ಮಾಹಿತಿಯಲ್ಲಿ ಹೇಳಿದ್ದಾರೆ ಇವರು. ನೋಡಿ, ಇವರ ಒಂದು ಜೀವನದ ಒಂದು ಸತ್ಯಾಂಶವನ್ನ ತಿಳಿಸಿದ್ದಾರೆ. ಇವರು ಬಂದು ಇನ್ನೂ ಸಿಂಗಲ್ ಇದ್ದಾರೆ ಸ್ನೇಹಿತರೆ. ಯಾಕಪ್ಪ ಅಂದ್ರೆ ಇವ್ರನ್ನ ಮದುವೆ ಆಗ್ತೀನಿ ಅಂತ ಬಂದವರೆಲ್ಲ ಕೂಡ ಮೊದಲು ಒಪ್ಕೊಂಡು ನಂತರ ಬೇಡ ಅಂತ ಹೇಳ್ತಾ ಇದ್ರಂತೆ. ಆ ಒಂದು ಕಾರಣಕ್ಕೋಸ್ಕರ ಇನ್ನು ಸಿಂಗಲ್ ಆಗಿ ಇರೋದ್ರ ಬಗ್ಗೆ ಹೇಳಿದ್ದಾರೆ. ನೋಡಿ, ಅಣ್ಣ ತಮ್ಮಂದಿರು ಒಂದು ಆಸ್ತಿಯ ಒಂದು ಜಗಳದಲ್ಲಿ ಒಂದು ಮನೆಯಲ್ಲಿ ಖ್ಯಾತೆ ತೆಗೆದ್ರಂತೆ. ಆ ಒಂದು ಕಾರಣದಿಂದ ಆ ಒಂದು ಮನೆಯನ್ನ ಬಿಟ್ಟು ತಂದೆ ತಾಯಿ ಜೊತೆಗೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಸ್ವಂತ ಒಂದು ಮನೆಯನ್ನ ಮಾಡಿಕೊಂಡು ಇರುವುದಾಗಿ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಇವರು. ನೋಡಿ, ಕೆಲಸದ ಒಂದು ಮಾಹಿತಿಯನ್ನ ಹೇಳಲಾಗಿದೆ. 8 ವರ್ಷಗಳಿಂದ ಒಂದು ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರಂತೆ. ಇವರಿಗೆ 29,700 ರೂಪಾಯಿ ಸಂಬಳ ಇದೆ ಅಂತೆ. ನೋಡಿ, ಒಂದು 3 ಎಕರೆ ಅಗ್ರಿಕಲ್ಚರ್, ಒಂದು 3 ಎಕರೆಸ್ ಒಂದು ಅಗ್ರಿಕಲ್ಚರ್ ಲ್ಯಾಂಡ್, 3 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಬಂದಿದೆ. ಒಂದು ಜಮೀನು ಇವ್ರ ಹೆಸರು ಬಂದಿದೆ. ಜೊತೆಗೆ ಒಂದು ಎರಡು ಬೆಡ್ರೂಮ್ ಇರುವಂತ ಮನೆ ಕೂಡ ಬಂದಿದೆ. 125 ಗ್ರಾಮ್ ಚಿನ್ನದ ಒಡವೆಗಳಿದಾವಂತೆ. ಜೊತೆಗೆ ಒಂದು ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇದೆ ಅಂತ ಈ ಒಂದು ಮಾಹಿತಿಯಲ್ಲಿ ಹೇಳಿದ್ದಾರೆ ಇವರು. ನೋಡಿ, ಇದೇ ನೋಡಿ ಸ್ನೇಹಿತರೆ, ಇವರ ಒಂದು ಸ್ವಂತ ಒಂದು ಮನೆ. ಈ ಒಂದು ಮನೆಯನ್ನ ಅಂದ್ರೆ ಫಸ್ಟೇ ಜಾಗ ಇತ್ತು, ಬಟ್ ಆ ಒಂದು ಜಾಗದಲ್ಲಿ ಇವರು ಆ ಜಾಗದ ಮೇಲೆ ಲೋನ್ ಮಾಡಿಸ್ಕೊಂಡು ಈ ಒಂದು ಮನೆಯನ್ನ ಕಟ್ಟಿಕೊಂಡು ತಂದೆ ತಾಯಿ ಜೊತೆಗೆ ಈ ಒಂದು ಮನೆಯಲ್ಲಿ ಇರುವುದಾಗಿ ಹೇಳಿದ್ದಾರೆ ಸ್ನೇಹಿತರೆ. ನೋಡಿ, ಮಾಹಿತಿಗೆ ಬರೋದಾದ್ರೆ ಪ್ರೇಮ ಅಂತ ಇವ್ರ ಹೆಸರು ಸ್ನೇಹಿತರೆ. ವೆಂಕಟೇಶ್ ತಂದೆ ಹೆಸರು, ತಾಯಿ ರತ್ನಮ್ಮ ಅಂತ. ಇವ್ರದ್ದು ಎಜುಕೇಶನ್ BE ಆಗಿದೆ ಅಂತ ಹೇಳಿದ್ದಾರೆ. ಇವರ ಹಾಬಿ ಬಂದು ರೀಡಿಂಗ್ ಬುಕ್ಸ್ಗಳನ್ನು ಓದುವುದು, ಜೊತೆಗೆ ವಾಚಿಂಗ್ TV ಅಂತ ಇವರ ಹಾಬಿ ಬಗ್ಗೆ ಹೇಳಿದ್ದಾರೆ. ಊರು ಬಂದು ಹಾವೇರಿ, ಜಮೀನು ಕೂಡ ಮತ್ತು ಮನೆ ಕೂಡ ಹಾವೇರಿಯಲ್ಲಿದೆ. ಇವರು ವರ್ಕ್ ಬಂದು ದಾವಣಗೆರೆಯಲ್ಲಿ ವರ್ಕ್ ಮಾಡುವುದಾಗಿ ಹೇಳಿದ್ದಾರೆ. ಎತ್ತರ ಬಂದು 158, ತೂಕ ಬಂದು 69 ಅಂತೆ. ಈಗ ಇವರಿಗೆ 32ರ ಒಂದು ವಯಸ್ಸಲ್ಲಿ ನಡೀತಾ ಇರೋದ್ರ ಬಗ್ಗೆ ತಿಳಿಸಿದ್ದಾರೆ. ನೋಡಿ, ಇವರು ಕೊಟ್ಟಂತ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಗಿದ್ರೆ ಲೈಕ್ ಅನ್ನ ಮಾಡಿ. ಇವರು ಕೊಟ್ಟಂತ ಮಾಹಿತಿ ನನಗೆ ಓಕೆ ಅನಿಸಿದೆ, ನಾನು ಇವ್ರನ್ನ ಸಂಪರ್ಕ ಮಾಡಬೇಕು, ಇವ್ರನ್ನ ಮದುವೆ ಆಗಬೇಕು ಅಂತ ನಿಮ್ಗೆ ಅನಿಸಿದ್ರೆ ನಿಮ್ಮ ಅಭಿಪ್ರಾಯವನ್ನು ನೀವು ಸಿಂಪಲ್ ಆಗಿ ಒಳ್ಳೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲ ಕಮೆಂಟ್ಗಳನ್ನು ಇವರು ಚೆಕ್ ಮಾಡಿ ರಿಪ್ಲೈಯನ್ನು ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಬೇಡ. ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.